ಬೆಳಗಿನ ಜಾವ ಅಲಾರಂ ಸೌಂಡ್ ಗೆದ್ದು ರೆಡಿಯಾಗಿ ಹೊರಗೆ ಬಂದರೆ ವಿಂಟರ್ ಸೀಸನ್ ಕೋಲ್ಡು ಫುಲ್ಲು ಫಾಗ್ ಬೇರೆ. ಆದರೂ ಒಂದು ಫುಲ್ ಎಕ್ಸೈಟ್ಮೆಂಟ್. ಯಾಕೆ ಅಂದರೆ ಇವತ್ತು ಮೊದಲ ಬಾರಿಗೆ ನಾನು ಫ್ಲೈಟ್ ಜರ್ನಿ ಮಾಡ್ತಾ ಇದ್ದೀನಿ. ಚಳಿ ತುಂಬ ಇದ್ದರೂ ಕೋಲ್ಡ್ ಆದರೂ ಈ ಫ್ಲೈಟ್ ಜರ್ನಿ ಎಕ್ಸೈಟ್ಮೆಂಟ್ ಮುಂದೆ ಏನೂ ಇಲ್ಲ ಅನ್ನಿಸ್ತು ಗುರು. ಬೆಳಗ್ಗೆ 5 ಗಂಟೆಗೆ ಎದ್ದು ಮನೆ ಬಿಟ್ಟು ಬೈಕ್ ತೊಗೊಂಡು ಹೊರಟೆ. 6:30ಕ್ಕೆಲ್ಲ ಹೆಬ್ಬಾಳ್ ರೀಚ್ ಆದೆ. ಫ್ರೆಂಡ್ ಮನೆ ಹತ್ರ ಬೈಕ್ ಪಾರ್ಕ್ ಮಾಡಿ ಮತ್ತೆ ಹೆಬ್ಬಾಳಿಂದ ST ಮಾಲ್ ಹತ್ರ ಬಂದ್ವಿ. ನಾವು 5 ಜನ ಇದ್ವಿ. ಬಸ್ ಟಿಕೆಟ್ಗಿಂತ ಕ್ಯಾಬ್ ಚಾರ್ಜಸ್ ಇನ್ನೂ ಕಮ್ಮಿ ಆಗುತ್ತೆ ಅಂತ ಕ್ಯಾಬ್ ಬುಕ್ ಮಾಡಿಕೊಂಡು ಏರ್ಪೋರ್ಟ್ ಕಡೆ ಹೋಗ್ತಾ ಇದ್ದೀವಿ. ಹಾಯ್ ಹಲೋ ನಮಸ್ಕಾರ ಶಿವ, ವೆಲ್ಕಮ್ ಬ್ಯಾಕ್ ಟು ಫಿಲ್ಮಿಕ್ ಪ್ರವಾಸಿಗ. ನಾನು ಪವನ್. ಇವತ್ತಿನ ನನ್ನ ಫ್ಲೈಟ್ ಜರ್ನಿ ಜೊತೆ ಆಗ್ತಾ ಇರೋದು 6 ಜನ ಪ್ಲಸ್ 1, ದಟ್ಸ್ ಮೀ. ಈ ಕಾರ್ನಲ್ಲಿ 5 ಜನ ಇದ್ದೀವಿ. ಇವ್ರ ಬಗ್ಗೆ ಹೇಳಬೇಕು ಅಂದರೆ 2 ಲಕ್ಷ ಹುಡುಗಿರ್ ಫ್ಯಾನ್ಸ್ ಇದ್ದಾರೆ. ನನ್ನ ಮಿಸ್ಟರ್ ಹ್ಯಾಂಡ್ಸಮ್ ಅಂತ ಏಷ್ಯಾ ಫೇಮ್ ಅವಾರ್ಡ್ ಬಂದಿದೆ. ನೋಡೋಕೆ ಸಿಂಪಲ್ ಆಗಿದ್ದಾರೆ ಅಂತ ಅನ್ಕೋಬೇಡಿ, ತುಂಬಾ ದೊಡ್ಡ ವ್ಯಕ್ತಿ. ಮುಂದಲ್ಲಣ್ಣ ಅಣ್ಣ, ಒಬ್ಬರ ಜೊತೆ ಕಿತ್ತಾಡಿಲ್ಲಣ್ಣ. ನಾನು ಅಷ್ಟು ಒಳ್ಳೆ ಹೆಸರು ತಗೊಂಡಿರೋ ಹುಡುಗ ನಾನು ಪೆರೇಸಂದ್ರದಲ್ಲಿ. ಮಾತೇ ಇಲ್ಲ. ನಾಳೆ ಬಂದು ವೈರಲ್ ಸ್ಟಾರ್ ಅಂತಾನೆ ಅವಾರ್ಡ್ ಕೊಡ್ತಾ ಇದ್ದಾರೆ. ಅದು ದೊಡ್ಡ ವೇದಿಕೆಯಲ್ಲಿ, ಅಂದ್ರೆ ವರ್ಲ್ಡ್ ಅಲ್ಲಿ 125 ದೇಶ 5,000 ನ್ಯೂಸ್ ಚಾನಲ್ ಬಂದಿದ್ದೀನಿ ಅಂದ್ರೆ ಅದನ್ನ ಗೂಗಲ್ ಮಾಡಿ ಸರ್ಚ್ ಮಾಡಬೇಕು. ಇನ್ನು ಬ್ಯಾಂಗ್ಳೂರು ಏರ್ಪೋರ್ಟು ಆಲ್ಮೋಸ್ಟ್ ನಿಯರ್ 2 ಕಿಲೋಮೀಟರ್ ಇದೆ ಅಷ್ಟೇ. ಬ್ಯಾಂಗ್ಳೂರು ಏರ್ಪೋರ್ಟ್ಗೆ ಹೋಗಬೇಕಾದ್ರೆ ನಾಡಪ್ರಭು ಕೆಂಪೇಗೌಡ ಅವರ ಸ್ಟ್ಯಾಚ್ಯೂ ಕಾಣುತ್ತೆ. ಇದು 108 ಫೂಟ್ ಇದೆ. ಇದು ಸ್ಟ್ಯಾಚ್ಯೂ ಆಫ್ ಪ್ರಾಸ್ಪರಿಟಿ ಅಂದರೆ ಪ್ರಗತಿಯ ಪ್ರತಿಮೆ. ಯಾಕೆ ಅಂದರೆ ಬೆಂಗಳೂರು ಫೌಂಡರ್ ಇವರು. ಜಸ್ಟ್ ನಾರ್ಮಲ್ ಚೆಕಿಂಗ್. ಆಲ್ಮೋಸ್ಟ್ ಆಲ್ ಲೈಫಲ್ಲಿ ಫಸ್ಟ್ ಟೈಮ್ ಏರ್ಪೋರ್ಟಿಗೆ ಬರ್ತಾ ಇದ್ದೀನಿ. ಈಗ ಏರ್ಪೋರ್ಟ್ಗೆ ಅರೈವ್ ಆಗಿದ್ದೀವಿ. ನಾವು ಬಸ್ಸಲ್ಲಿ ಬಂದಿದ್ದೀರಿ. ಆಲ್ಮೋಸ್ಟ್ ಆಲ್ 950 ರುಪೀಸ್ ಆಗೋದು. ಕ್ಯಾಬ್ನ ಬುಕ್ ಮಾಡಿದ್ವಿ 5 ಜನಕ್ಕೆ 800 ಸಮಥಿಂಗ್ ತಾನೇ. 720 ರುಪೀಸ್ ಅಷ್ಟೇ ಆಗಿದ್ದು. ಓಲಾ ಆ್ಯಪು, ಅದಕ್ಕೆ ಮೇಯ್ನ್ ಕಾರಣ ಇವರೇ. ಈ ಅಮೌಂಟ್ ಶ್ರೀಕಾಂತ್ ಅವರು ನಮಗೆ 200 ರೂಪಾಯಿ ಕಾಫಿ ಮಾಡಿಸ್ತಾರೆ. 200 ರೂಪಾಯಿ ಉಳಿಸ್ಬಿಟ್ಟು. ಸ್ಕ್ಯಾನರ್ ಅಲ್ಲ, ಅದು QR ಕೋಡ್. ಇನ್ನು ಇಬ್ಬರು ನಮ್ಮನ್ನು ಜಾಯಿನ್ ಆಗಬೇಕು. ಅದಕ್ಕೋಸ್ಕರ ನಾವು ಈ ಏರ್ಪೋರ್ಟ್ನಲ್ಲಿ ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ಎಲ್ಲ ಗಿಟಾರ್ಗಳ್ನ ಎತ್ಕೊಂಡು ಹೋಗ್ತಾವ್ರು ಎಲ್ಗೋ. ATC ಆಫೀಸ್ ಅದು ನೋಡಿದ್ರಲ್ಲ. ಎಲ್ಲ ಫ್ಲೈಟ್ಸ್ಗಳನ್ನ ಇಲ್ಲಿಂದನೇ ರೇಡಿಯೋ ಆ್ಯಕ್ಟಿವಿಟಿಯಿಂದ ಕಂಟ್ರೋಲ್ ಮಾಡೋದು. ವ್ಯೂ ಏರ್ಪೋರ್ಟ್ ವ್ಯೂ. ಇದ್ದೋರಿಬ್ಬರು ಜಾಯಿನ್ ಆದರು. ಈಗ ಡಿಜಿ ಹತ್ರ ಆ್ಯಪ್ ಹಾಕ್ಕೊಳ್ಳಿ, ಡೈರೆಕ್ಟ್ ಎಂಟ್ರಿ ಇರುತ್ತೆ. ಈಗ ನಾವು ಚೆಕ್ಇನ್ ಆದ್ವಿ. ಚೆಕ್ಇನ್ ಆಗಿ ಈಗ ಬೋರ್ಡಿಂಗ್ ಪಾಸ್ ತೊಗೊಳೋಕ್ಕೆ ಹೋಗ್ತಾ ಇದ್ದೀವಿ. ಎಲ್ಲೋ ನಾವೇ ಸಪ್ರೇಟಾಗಿ ತೊಗೊಬೋದಂತೆ, ಬಟ್ ಇನ್ನೊಂದು ಕಡೆ ಎಲ್ಲೋ ಹೋದಾಗ ಅಲ್ಲೇನೋ ಕಲರ್ ಬೋರ್ಡಿಂಗ್ ಪಾಸ್ ಸಿಗುತ್ತಂತೆ. ಅದಕ್ಕೋಸ್ಕರ ಹುಡುಗರು ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಏನೋ ಕಂದಲೇ, ಏನೋ ಏನು ಸ್ಮಾರ್ಟ್ ಆಗಿದೆಯಲ್ಲೇ. ಏರ್ಪೋರ್ಟ್ ಸೆಕ್ಯೂರಿಟಿ ಚೆಕ್. ಬೋರ್ಡಿಂಗ್ ಪಾಸ್ ತಗೊಂಡು ಸೆಕ್ಯೂರಿಟಿ ಚೆಕ್ ಆದಮೇಲೆ ಒಳಗಡೆ ಇನ್ನಾಗಿದ್ದೀವಿ. ಬೋರ್ಡಿಂಗ್ ಪಾಸ್ನ ಅವಾಗಲಿಂದ ಚೆಕ್ ಮಾಡಿದ ಮಾಡಿ ಇಡ್ತಾ ಇದ್ದಾರೆ. ಸೆಕ್ಯೂರಿಟಿ ಚೆಕ್ ಟೈಮಲ್ಲಿ ಹೇಳ್ತಾ ಇದ್ದೀನಿ, ದಯವಿಟ್ಟು ಲೂಸ್ ಪ್ಯಾಂಟ್ಗಳನ್ನ ಮಾತ್ರ ಹಾಕೊಂಬರೋಕ್ಕೆ ಹೋಗ್ಬೇಡ್ರಿ. ನನಗಂತೂ ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಆಗ್ಬಿಟ್ಟೈತಿ ಇವತ್ತು. ನೋಡಿ ಫ್ರೆಂಡ್ಸ್, ನಮ್ಮ ಹುಡುಗ. ಫ್ಲೈಟ್ಗಳು ಕಾಣ್ತಾ ಇದ್ದಾವೆ. ಇವಾಗ ನಾವು ಲಾಂಜ್ ಆಕ್ಸಿಸ್ ಏರ್ಪೋರ್ಟ್ನಲ್ಲಿ ಎಕ್ಸ್ಪ್ಲೋರ್ ಮಾಡೋ ಲಾಂಜ್ ಆಕ್ಸಿಸ್ನ ಟ್ರೈ ಮಾಡಬೇಕು ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಏರ್ಪೋರ್ಟಿಗೆ ಬಂದಮೇಲೆ ನಮ್ಮ ಡೆಬಿಟ್ ಕಾರ್ಡಲ್ಲಿ ಲಾಂಜ್ ಆಕ್ಸಿಸ್ ಇದೆ ಅಂತ ಹೇಳ್ಬಿಟ್ಟು ಒಂದ್ಸರಿ ಬಂದಿತ್ತು. ಒಂದ್ಸರಿ ಚೆಕ್ ಮಾಡಿಸಿ ನೋಡೋಣ. ನಮ್ಮ ಕಾರ್ಡ್ಗೆ 2 ಮೆಂಬರ್ಸ್ಗಿತ್ತು.
₹2 ಅದಕ್ಕೆ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಬೇಕು ಅನ್ನೋದು. ಕ್ರೆಡಿಟ್ ಕಾರ್ಡು, ಡೆಬಿಟ್ ಕಾರ್ಡು, ಬ್ಯಾಂಕಿಂದ ಆಫರ್ಗಳು ಬರೋದನ್ನು ಯೂಸ್ ಮಾಡ್ತಾ ಇರಬೇಕು. ₹2 ಇವಾಗ ಒಳ್ಳೆ ಲಂಚ್ನ ನಾವಿವಾಗ ಎಕ್ಸ್ಪ್ಲೋರ್ ಮಾಡ್ಬೋದು. ಲೆಟ್ಸ್ ಕಮ್ ಆನ್. ನಾನು ಟ್ರೈ ಮಾಡಿದ್ದು ಮಿಲ್ಕ್ ಶೇಕು, ಸೈಡ್ ಡಿಶಸ್ಸು, ಇಡ್ಲಿ, ಅದರಲ್ಲಿ ರಾಗಿ ಇಡ್ಲಿ, ದೋಸೆ, ಮಸಾಲೆ ದೋಸೆ, ಮತ್ತು ಅದ್ರ ಜೊತೆಗೆ ಒಂದು ಟೀ, ಮತ್ತು ಲಾಸ್ಟಿಗೆ ಬರಬೇಕಾದ್ರೆ ನಮ್ಮ ಹುಡುಗರಿಗೆಲ್ಲ ಒಂದೊಂದು ಫ್ರೂಟಿ. ಫ್ಲೈಟಿಗೆ ಕಾಯ್ತಾ ಇದ್ದೀವಿ. ಇವರು ನಮ್ಮ ಸಾರಥಿ ಅರ್ಜುನ, ಅಲಿಯಾಸ್ ಸಚಿನ್. ಸೊ ಗಾಡ್ ಆಫ್ ಕ್ರಿಕೆಟ್ ಅಲ್ಲ, ಗಾಡ್ ಆಫ್ ಏರೋಪ್ಲೇನ್ಸ್. ಯಾವಾಗಲೂ ಏರಲ್ಲೇ ಇರ್ತಾರೆ. ಅವಾಗ ವೀಕೆಂಡ್ಸಲ್ಲಿ ಮನೆಯಿಂದ ಗಾಡಿ ತಗೊಂಡು ಇಲ್ಲಿ ಔಟ್ಸ್ಕರ್ಟ್ಸಲ್ಲಿ ಬಂದ್ಬಿಟ್ಟು ಫ್ಲೈ ಆಗೋದು, ಇಳಿಯೋದು, ಡ್ರೈವ್, ಡ್ರಿಫ್ಟು ಎಲ್ಲ ನೋಡ್ತಾರೆ. ಮದುವೆ ಹುಡುಗ ಇವನೇ, ನಿಮ್ಗೆ ಇಷ್ಟ ಆಗಿರೋ ತುಂಬಾ ಒಳ್ಳೆ ಹುಡುಗ. ಹುಡುಗಿ ನೋಡ್ತಾ ಇದ್ದೀವಿ, ನಿಮ್ಮ ಕಡೆ ಯಾರಾದ್ರು ಇದ್ರೆ ಹೇಳಿ. ಬೋರ್ಡಿಂಗ್ ಪಾಸ್ ಎಂಟ್ರಿ ಎಲ್ಲ ಆಯಿತು. ಈಗ ಒಳಗಡೆ ಹೋಗ್ತಾ ಇದ್ದೀವಿ. ಇಟ್ ವಾಸ್ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಫಾರ್ ಮೀ. ಫಸ್ಟ್ ಟೈಮು ಲೈಫಲ್ಲಿ ಫ್ಲೈಟ್ ಹತ್ತು ಕೂತಿದ್ದೀನಿ. ಫ್ಲೈಟ್ ಮೂವಿಂಗ್. खींचे और नाक और मुंह ढककर सांस लेते रहिए. दूसरों की सहायता करने से पहले अपना मास्क सही तरीके से पहने. इस ಮೋಡದ ಒಳಗೆ ಹನಿಗಳ ಬಳಗ, ಒಂಟಿ ಕಾಲಲ್ಲಿ ಕಾದು ನಿಂತಿವೆ ಭೂಮಿಗೆ ಬರಲು. Passengers remain seated. Cabin code is on all slides. Thank you. ಈಗ ಭುವನೇಶ್ವರ್ಗೆ ಎಂಟ್ರಿ ಆಗಿದ್ದೀವಿ. ಇಳಿದು ಬಂದ್ವಿ. ಯಪ್ಪ, ಫ್ಲೈಟಲ್ಲಂತೂ ನನಗಂತೂ ಹಾರಿಬಲ್ ಎಕ್ಸ್ಪೀರಿಯನ್ಸು. ಕಿವಿಗಳು ಮಾತ್ರ ಹೆವಿ ನೋವತ್ಕೊಂಡ್ವು. ಒಂದು ರೇಂಜಿಗೆ ನೆಗಡಿನೂ ಸ್ಟಾರ್ಟ್ ಆಗ್ಬಿಡ್ತು. ಕಿವಿ ಮಾತ್ರ ಹೆವಿ ಅಂದರೆ ಹೆವಿ. ನೆಕ್ಸ್ಟು ಮೆನ್ ಏನು ಮಾತಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ನನಗೊಂಚೂರು ಗೊತ್ತೇ ಆಗ್ತಿಲ್ಲ. ಆ ರೇಂಜಲ್ಲಿ ಕಿವಿ ನೋವತ್ಕೊಂತು. ಈಗ ಲಗೇಜ್ ಎತ್ಕೊಳೋಣ ಅಂತ ಹೋಗ್ತಾ ಇದ್ದೀವಿ. ಲಗೇಜ್ಗೆ ವೇಟಿಂಗ್. ಇದಾಗಿತ್ತು ನನ್ನ ಮೊದಲ ಫ್ಲೈಟ್ ಜರ್ನಿ ಕತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ಪೂರಿ ಸಿರೀಸ್ ಸ್ಟಾರ್ಟ್ ಆಗುತ್ತೆ. ನಾವು ಈಗ ಭುವನೇಶ್ವರಿಂದ ಪೂರಿಗೆ ಹೊರಡ್ತಾ ಇದ್ದೀವಿ.